ಇಟ್ಕೊಂಡಿರ್ಬೇಕು, ಈ ಹಪ್ಪಳ ತಿಂತಾ ಇರಬೇಕು. ಮಜಾ. ಮಸ್ಟ್ ಟ್ರೈ. ಸಮ್ಮರೆಲ್ಲ ಬಂತು ಅಂದರೆ ಇದನ್ನು ಒಂದ್ಸತಿ ಮಾಡಿಟ್ಕೊಬಿಟ್ರೆ 1 ಇಯರ್ವರೆಗೂ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಜೀವಿತಾ ಸಪ್ರೇಟ್ ವ್ಲಾಗ್ಸ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಏನಿಲ್ಲ, ನಾವು ಹುರುಳಿಕಾಳು ಹಪ್ಪಳ ಮಾಡ್ತಾಯಿದ್ದೀವಿ. ಅಥೆಂಟಿಕ್ ಹಳ್ಳಿ ಸ್ಟೈಲ್ ಹುರುಳಿಕಾಳು ಹಪ್ಪಳ. ಸೊ ಅದನ್ನು ಹೇಗೆ ಮಾಡೋದು ಅಂತ ಒಂದು ಪ್ರಾಸೆಸ್ನ ಒಂದು ಡಾಕ್ಯುಮೆಂಟ್ ಮಾಡಿಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಬೇಬಿ ಏನೇ ನೋಡಿ ಹಬ್ಬ. ಸೊ ಹುರುಳಿಕಾಳು ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ. ಸೊ ಹುರುಳಿಕಾಳು ಹಪ್ಪಳ ಮಾಡೋಕ್ಕೆ ಫಸ್ಟು ಹುರುಳಿಬೇಳೆ ತೊಗೊಂಡಿದ್ದೀವಿ 2 kg. ಹುರುಳಿಬೇಳೆ ಅಂದರೆ ಹುರುಳಿಕಾಳನ್ನ ನೆನೆಸಿ ಅದನ್ನು ಮೊಳಕೆ ಕಟ್ಟಿಸಿ ಅದನ್ನು ಒಣಗಿಸಿ ಮತ್ತು ಸಿಪ್ಪೆ ತೆಗೆಯೋದು, ಅಂದರೆ ಬೀಸ್ಬಿಟ್ಟು. ಹಳೆ ಕಾಲದಲ್ಲೆಲ್ಲ ಇದೇ ಪ್ರಾಸೆಸಲ್ಲಿ ಮಾಡೋರು. ಬಟ್ ಈಗ ಅಂಗಡಿಯಲ್ಲೇ ಸಿಗುತ್ತೆ, ಅಥವಾ ನಿಮ್ಮ ಹತ್ರ ಹುರುಳಿಕಾಳಿದ್ರೆ ನೀವು ಹಿಂಗೂ ಮಾಡ್ಕೋಬೋದು. ಸೊ ನಾವು ಅಂಗಡಿಯಿಂದ ತೊಗೊಬಂದ್ವಿ ಬ್ಯಾಂಗ್ಳೂರಲ್ಲಿ RMCಯಲ್ಲಿ. ಆದಮೇಲೆ ಹಳಸಂಡೆ ಬೇಳೆ ತೊಗೊಂಡಿದ್ವಿ 1 kg. ಅದೂ ಅಷ್ಟೇ ಸೇಮ್. ಫಸ್ಟ್ ಎಲ್ಲಾನು ಮೊಳಕೆ ಕಟ್ಟಿ ಒಣಗಿಸಿ ಮಾಡೋರು. ಇದನ್ನು ನಾವು ಅಂಗಡಿಯಿಂದನೇ ಪರ್ಚೇಸ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಉದ್ದಿನ ಬೇಳೆ 2 kg ತೊಗೊಂಡಿದ್ದೀವಿ. ನಾವು ಇಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀವಿ. ಯಾಕೆ ಅಂದರೆ ಉದ್ದಿನ ಬೇಳೆ ಸ್ವಲ್ಪ ಶಾರ್ಟೇಜ್ ಇದ್ದಿದ್ದರಿಂದ ಉದ್ದಿನ ಬೇಳೆ ಮತ್ತು ಉದ್ದಿನ ಕಾಳು ಎರಡೂ ಮಿಕ್ಸಲ್ಲಿ 2 kg ತೊಗೊಂಡಿದ್ದೀವಿ. ಆಮೇಲೆ ಸಾಬುದಾನಿ ಅಂದರೆ ಸಬ್ಬಕ್ಕಿ, ಇದನ್ನು 1/2 kg ತೊಗೊಂಡಿದ್ದೀವಿ. ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮಿಲ್ ಮಾಡಿಸ್ಕೊಂಡು ಬಂದ್ಬಿಡಿ. ಮಿಲ್ ಮಾಡಿಸ್ಕೊಂಡು ಬಂದಾದಮೇಲೆ ಇದನ್ನು ಒಂದ್ಸತಿ ನೀಟಾಗಿ ಜರಡಿ ಇಟ್ಕೋಬೇಕು. ಸೊ ಜರಡಿ ಇಟ್ಕೊಂಡಾದ್ಮೇಲೆ ಆ ಹಿಟ್ಟು ನೋಡಿ ಈ ಥರ ಕ್ಲಿಯರ್ ಆಗಿರುತ್ತೆ. ಯಾಕಂದರೆ ಮಧ್ಯದಲ್ಲಿ ಒಂದೊಂದು ಕಾಳು ಹಂಗೆ ಉಳ್ಕೊಂಡಿರುತ್ತೆ. ಸೊ ಈಗ ನಾನು ತೋರಿಸ್ತಿದ್ದೀನಲ್ಲ, ಇದು ಸಮುದ್ರದ ನೊರೆ. ಇದು ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಸೊ ಅವ್ರು ಕೇಳಿದ್ರೆ ಕೊಡ್ತಾರೆ. ಸಮುದ್ರದ ನೊರೆನ ನಾನು 100 ಗ್ರಾಮ್ಸ್ ತೊಗೊಂಡಿರೋದು. ಸೊ ಇದನ್ನ ನೀಟಾಗಿ ಕುಟ್ಕೋಬೇಕು, ಅಂದರೆ ಪುಡಿ ಮಾಡ್ಕೋಬೇಕು. ಅಂದರೆ ಫುಲ್ ಪುಡಿ ಅಲ್ಲ, ಸ್ವಲ್ಪ ತರಿ ಥರ ಪುಡಿ ಮಾಡಿಕೊಂಡು ಈ ಥರ. ಸೊ ಹಿಂಗೆ ಮಾಡಿಕೊಂಡು ಇದನ್ನ ನೀರಲ್ಲಿ ನೆನೆಹಾಕಬೇಕಾಗುತ್ತೆ. ಅಂದರೆ ಒಂದು ಓವರ್ ನೈಟ್ ಆರ್ 1 ಡೇ ಈ ಥರ ಫುಲ್ ನೆನೆಹಾಕಿ ಅದು ಸಾಫ್ಟ್ ಆಗೋವರೆಗೂ. ಅದಾದಮೇಲೆ ಅದನ್ನ ಸೋಸ್ಕೋಬೇಕು. ಹೆಂಗೆ ಅಂದರೆ ಕೆಳಗಡೆ ಜರಡಿನೂ ಇಡಬೇಕು. ಅದಾದಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು 3-4 ಟೈಮ್ಸ್ ಆದರೂ ಸೋಸ್ಕೊಳ್ಳಿ. ಯಾಕಂದರೆ ಅದು ಚಿಕ್ಕ ಚಿಕ್ಕ ಮರಳು ಥರ ಬರುತ್ತೆ. ಸೊ ಹಂಗೆ ಸೋಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈ ಸಮುದ್ರದ ನೊರೆ ಮ್ಯಾಂಡೇಟ್ರಿ ಅಲ್ಲ, ಇದು ಆಪ್ಷನಲ್. ನಿಮಗೆ ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ. ಅದಾದಮೇಲೆ ಹುಳಿ ಮಜ್ಜಿಗೆನ ತೊಗೊಂಡಿಟ್ಕೊಂಡಿದ್ವಿ. ಹುಳಿ ಮಜ್ಜಿಗೆ ನಿಮಗೆ ಅಕಸ್ಮಾತ್ ತುಂಬ ಹುಳಿ ಇಲ್ಲ ಅಂತ ಅಂದರೆ ನೀವು ನಿಂಬೆಹಣ್ಣು ಅಥವಾ ವಿನೆಗರ್ ಇದು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಹುಳಿನೇ ಇತ್ತು, ಜಾಸ್ತಿ ಹುಳಿ ಇತ್ತು ಅಂತಂದರೆ ಅದೇನೋ ಆ್ಯಡ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ಈಗ ಅದೇ ಹುಳಿ ಮಜ್ಜಿಗೆಗೆ ನಾವು ಸೋಸ್ ಇಟ್ಕೊಂಡಿದ್ವಲ್ಲ ಸಮುದ್ರದ ನೊರೆ, ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಖಾರಕ್ಕೆ ಅಂದರೆ ಮಸಾಲೆಗೆ ಈರುಳ್ಳಿ ತೊಗೊಂಡಿದ್ದೀವಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಆದರೆ 8 ಈರುಳ್ಳಿ, ಚಿಕ್ಕ ಸೈಜ್ ಅಂದರೆ 12 ಈರುಳ್ಳಿ ಅಷ್ಟು ತೊಗೊಂಡು 3 ಕಟ್ಟು ಕರ್ಬೇವಿನ ಸೊಪ್ಪು, ಆಮೇಲೆ ಒಂದು 50 ಗ್ರಾಮ್ ಅಂದರೆ ಒಂದು 4-5 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗಾಗಂಗೆ ಅಂದರೆ ಸಾಫ್ಟ್ ಪೇಸ್ಟ್ ಆಗೋ ಥರ ರುಬ್ಬಬೇಕು. ಅದಾದಮೇಲೆ ಅದನ್ನ ಮಜ್ಜಿಗೆ ಜೊತೆಗೇನೆ ಮಿಕ್ಸ್ ಮಾಡಬೇಕು. ಈ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಯಾಕಂದರೆ ಆಮೇಲೆ ಅದನ್ನೆಲ್ಲ ನಾವು ಸೋಸೋದ್ರಿಂದ ನಡೆಯುತ್ತೆ. ಸಿಪ್ಪೆ ಇದ್ರೂ ಏನು ಪರವಾಗಿಲ್ಲ, ಹಂಗೇನೆ ಹಾಕಿ. ಸೊ ಇದನ್ನ ಎಲ್ಲನೂ ಮಜ್ಜಿಗೆ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಜ್ಜಿಗೆನೂ ಅಷ್ಟೇ ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅಂದರೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ. ಬಿಕಾಸ್ ಹಿಟ್ಟು ಸ್ವಲ್ಪ ಗಟ್ಟಿ ಕಟ್ಟೋದ್ರಿಂದ ಮಜ್ಜಿಗೆ ಸ್ವಲ್ಪನೇ ತೊಗೊಳ್ಳಿ. ಆಮೇಲೆ ಮಸಾಲೆ ಸುಮ್ಮನೆ ಜಾಸ್ತಿ ಹಾಕಿ ವೇಸ್ಟ್ ಆಗುತ್ತೆ. ಅದಕ್ಕೆ ಆ ಥರ ಮಾಡ್ಕೋಬೇಡಿ. ಸ್ವಲ್ಪ ಮಾಡಿದ್ದು ಬೇಕಂದರೆ ಎಕ್ಸ್ಟ್ರಾ ಹಾಕೋಬೋದು. ನಮ್ಮ ಮಜ್ಜಿಗೆ ಸ್ವಲ್ಪ ಹುಳಿ ಕಮ್ಮಿ ಇದ್ದಿದ್ದರಿಂದ ಅದಕ್ಕೆ ನಾವು ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಂಡ್ವಿ. ನಿಮ್ಮದು ಹುಳಿ ಇದ್ದರೆ ಲೆಮನ್ನೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ.
ಅಕಸ್ಮಾತ್ ಹುಳಿ ಇಲ್ಲ ಅಂತ ಅಂದರೆ ಲೆಮನ್ ಆ್ಯಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಾವು ನೀಟಾಗಿ ಸೋಸ್ಕೊಂಡು ಅದನ್ನೆಲ್ಲ ತಕ್ಕೋತಾ ಇದ್ದೀವಿ, ಆ ಗಸ್ಟ್ ಬರುತ್ತಲ್ಲ ಅದನ್ನೆಲ್ಲ. ಆಮೇಲೆ ಇದು ಒಂದು ಸೇರು, ಸೊ ಇದ್ರೊಳಗಡೆ ಫುಲ್ ತುಂಬಿಟ್ಟು ಹಾಕೋತಾ ಇದ್ದೀವಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಹುರುಳಿಕಾಳು ಹಲಸಂಡೆ ಎಲ್ಲ ಎಷ್ಟೆಷ್ಟು ತೊಗೊಂಡ್ವಿ ಅಂತ, ಅಷ್ಟಕ್ಕೆ 7 ಸೇರಷ್ಟು ಹಿಟ್ಟು ಬಂತು. ಸೊ ಈಗ ನಾನು ಹೇಳೋ ಮೆಷರ್ಮೆಂಟು 7 ಸೇರಿಗೆ. ಆಮೇಲೆ ನಾನು ಏನೇನೆಲ್ಲ ಈಗ ಮೆಷರ್ಮೆಂಟ್ ಹೇಳ್ತೀನಿ, ಆಮೇಲೆ ಫಸ್ಟು ಕಾಳಿಂದೆಲ್ಲ ಏನೇನು ಹೇಳಿದ್ದೆ ಅದೆಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡಿ, ಸೊ ದಟ್ ನಿಮ್ಗೆ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ ಕಾಳು ಮೆಣಸನ್ನ ತಗೋತಾ ಇದ್ದೀವಿ. ಕಾಳು ಮೆಣಸು ಆ ಥರ ಮುಷ್ಟಿ ತಗೊಂಡ್ರೆ ಒಂದು ಮುಷ್ಟಿದು 7 ಮುಷ್ಟಿ, ಇಲ್ಲ ಅಂದರೆ ನೀವು ಸ್ಪೂನನ್ನು ಯೂಸ್ ಮಾಡ್ಬೋದು, 7 ಸ್ಪೂನ್ಸ್. ಸೊ ಸ್ಪೂನೇನೆ ಈಸಿ ಆಗುತ್ತೆ ಲೆಕ್ಕ ಹಾಕೋಕೆ. ಸೊ 7 ಸ್ಪೂನ್ ಪೆಪ್ಪರ್. ಆಮೇಲೆ ಜೀರಿಗೆ ನಾಟಿ ಜೀರಿಗೆ ತಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನೇ ಹಾಕೊಳ್ಳಿ, ಪರವಾಗಿಲ್ಲ. ಅದು ಅಷ್ಟೇ 7 ಸ್ಪೂನ್. ಆದರೆ 1 ಸೇರಿಗೆ 1 ಸ್ಪೂನ್, 7 ಸೇರಿಗೆ 7 ಸ್ಪೂನ್. ಸೊ ಮೆಷರ್ಮೆಂಟ್ ಗೊತ್ತಾಗ್ತಿದೆ ಅಲ್ಲ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ತಗೋತಾ ಇದ್ದೀವಿ. ಇದು ಅಷ್ಟೇ 7 ಸೇರಿಗೆ 7 ಸ್ಪೂನ್ ಹಾಕೋತಾ ಇರೋದು. ನೀವು 1 ಸೇರು ತಗೊಂಡ್ರೆ 1 ಸ್ಪೂನ್ ಹಾಕೊಳ್ಳಿ ಸಾಕು. ಚಿಲ್ಲಿ ಫ್ಲೇಕ್ಸ್ ಅಂದರೆ ಏನಿಲ್ಲ, ನೀವು ಮನೇಲೇ ಮಾಡ್ಕೋಬೋದು. ಯಾವುದು ಒಣಮೆಣ್ಸಿನ್ಕಾಯಿ ಇರ್ತಾವಲ್ಲ, ನಿಮ್ಮ ಖಾರ ಯಾವ ಥರ ಬೇಕೋ ಆ ಥರ ಖಾರದ ಮೆಣಸಿನ್ಕಾಯಿ ಅಥವಾ ಗುಂಟೂರು ಬ್ಯಾಡಗಿ ಯಾವುದಿದೆಯೋ, ಅಥವಾ ಮಿಕ್ಸಲ್ಲಿ ಹಾಕ್ಕೊಂಡು ಸ್ವಲ್ಪ ಪಲ್ಸ್ ಮೂಡಲ್ಲಿ ತರಿಯಾಗಿ ರುಬ್ಕೊಳ್ಳಿ, ಅದೇ ಚಿಲ್ಲಿ ಫ್ಲೇಕ್ಸ್. ಆದಮೇಲೆ ಇಲ್ಲಿ ಖಾರ ಪುಡಿನೂ ಹಾಕೋತಿದ್ದೀವಿ ನಾವು, ಇದನ್ನು 7 ಸ್ಪೂನ್ ಹಾಕೋತಾ ಇದ್ದೀವಿ. ನಿಮಗೆ ಖಾರ ನೋಡ್ಕೊಳ್ಳಿ. ಆ್ಯಕ್ಚುಲಿ ನಮ್ಮದು ಕರೆಕ್ಟಾಗೇ ಇತ್ತು ಖಾರ, ತುಂಬ ಜಾಸ್ತಿ ತುಂಬ ಕಮ್ಮಿನೂ ಅನ್ನೋ ಥರ ಏನಿರಲಿಲ್ಲ. ಅಕಸ್ಮಾತ್ ನಿಮಗೆ ಒಂಚೂರು ಖಾರ ಕಮ್ಮಿ ತಿಂತೀರಾ ಅಂದರೆ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಸೊ ಈಗ ನಾವು ತಗೊಂಡಿದ್ದು ಹಪ್ಪಳದ್ದು ಖಾರ ಅಂತಾರಲ್ಲ ಅದು, ಇದು 3.5 ಸ್ಪೂನ್ ತಗೊಂಡಿದ್ವಿ. ಅಂದರೆ 1 ಸೇರಿಗೆ ಅರ್ಧ ಸ್ಪೂನ್ ಲೆಕ್ಕ. ಇದನ್ನ 3.5 ಸ್ಪೂನ್. ಇದು ಅಷ್ಟೇ ಆಪ್ಷನಲ್, ಇದು ನಿಮಗೆ ಹಾಕೊಳ್ಳೇಬೇಕು ಅಂತ ಏನಿಲ್ಲ. ನಿಮಗೆ ಬೇಕು ಸಿಕ್ತು ಅಂತ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಡೆಯುತ್ತೆ, ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಕುಕ್ಕಿಂಗ್ ಸೋಡಾ ತಗೋತಾ ಇದ್ದೀವಿ. ಇದು 1.5 ಸ್ಪೂನ್, ಅಂದರೆ 1 ಸೇರಿಗೆ 1/4 ಸ್ಪೂನ್ ಲೆಕ್ಕ. 1.5 ಸ್ಪೂನ್ 7 ಸೇರಿಗೆ ನಾವು ಸೋಡಾ ತಗೊಂಡಿರೋದು. ಇದನ್ನು ಅಷ್ಟೇ ತುಂಬ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಆಮೇಲೆ ಹಪ್ಪಳ ಕರ್ದಾಗ ಸ್ವಲ್ಪ ಬ್ಲ್ಯಾಕ್ ಆಗೋದು ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡ್ರೆ ಬೆಸ್ಟು. ಆಮೇಲೆ ಹಿಂಗು ಹಾಫ್ ಸ್ಪೂನ್, ಇಷ್ಟಕ್ಕೂ 7 ಸೇರಿಗೂ ಸೇರಿ ಹಾಫ್ ಸ್ಪೂನ್ ಅಷ್ಟೇ ಹಾಕ್ತಿರೋದು, ಬಿಕಾಸ್ ಕಾಳಿಂದ ಹಪ್ಪಳ ಅಲ್ವಾ, ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅಷ್ಟೇ ಹಾಕ್ಕೊಂಡ್ವಿ ಸಾಕು. ಇದು ಅಷ್ಟೇ ನಿಮಗೆ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ಸಾಲ್ಟ್ ಇಲ್ಲಿ 7 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ, 1 ಸೇರಿಗೆ 1 ಸ್ಪೂನ್ ಲೆಕ್ಕ ಅಗೇನ್. ಸೊ ಇದೆಲ್ಲ ಹಾಕ್ಕೊಂಡು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಕಲಿಸ್ಕೋಬೇಕು. ಸೊ ಇದು ಎಲ್ಲ ಕಾಳಿಂದ ಹಪ್ಪಳ ಆಗಿರೋದ್ರಿಂದ ನಿಮಗೆ ಹೆಲ್ತಿನೂ ಅಷ್ಟೇ, ತುಂಬ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಇದೆ ಹುರುಳಿಕಾಳು ಹಪ್ಪಳ. ಆಮೇಲೆ ಈ ಡಯಟ್ ಅವ್ರಿಗೆಲ್ಲರಿಗೂ ಹೆಂಗೆ ಅಂತಂದರೆ ಈ ಕ್ರೇವಿಂಗ್ಸ್ ಇರುತ್ತೆ ಏನಾದರೂ ತಿನ್ನಬೇಕು ಅಂತ. ಬಟ್ ಎಣ್ಣೆಲಿ ಕರಿಯಕ್ಕೆ ಹೋಗ್ಬೇಡಿ, ನೀವು ಹಂಗೇನೆ ಸುಡ್ಕೊಂಡು ತಿನ್ಬೋದಲ್ವ ಈ ಹಪ್ಪಳನ. ಇದನ್ನ ಎಣ್ಣೆಗೂ ಹಾಕ್ಬೋದು, ಸುಡ್ಲೂಬೋದು, ಅದೊಂದು ಅಡ್ವಾಂಟೇಜು. ಸೊ ಸುಡ್ಕೊಂಡು ತಿಂದರೆ ಪ್ರೋಟೀನ್ ಇದು ಕಾಳಿಂದೆಲ್ಲ. ಆಮೇಲೆ ಸುಡದೇ ಇರೋದ್ರಿಂದ ಫ್ಯಾಟು ಏನಿರಲ್ಲ, ಹೆಲ್ದಿ. ಸೊ ಇದನ್ನ ಡಯಟ್ ಮಾಡೋರು ಆರಾಮಾಗಿ ತಿನ್ಬೋದು, ಆದರೆ ಸುಡ್ಕೊಂಡು ತಿಂದರೆ ಅಷ್ಟೇ ಆರಾಮಾಗಿ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ಚೂರೇ ಆ ಮಜ್ಜಿಗೆನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಫುಲ್ ಮಿಕ್ಸ್ ಮಾಡಿರ್ತೀರಲ್ಲ, ಆಗ ಸ್ವಲ್ಪ ಒಂಚೂರು ಬಟ್ಲಿಗೆ ತೊಗೊಂಡು ಆ ಮಜ್ಜಿಗೆನೂ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ಅಷ್ಟೇ ತಿಂದು ನೋಡಿ, ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಅಥವಾ ಖಾರ ಏನಾದರೂ ಇನ್ನೊಂಚೂರು ಬೇಕು ಅನಿಸಿದ್ರೆ ಆ ಮೂಮೆಂಟಲ್ಲೇ ನೀವು ಆ್ಯಡ್ ಮಾಡ್ಕೋಬೋದು. ಇದು ಫುಲ್ಲು ಕಲಸಾದ್ಮೇಲೆ ನಿಮಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಥರ ಒಂದ್ಸತಿ ಮಾಡಿ ನೋಡಿಬಿಟ್ಟು, ನಾವು ಆ ಥರ ಮಾಡಿದ್ವಿ, ಬಟ್ ನಾನು ವಿಡಿಯೋ ತಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮದು ಫುಲ್ ಕರೆಕ್ಟಾಗಿದ್ದು ನೋಡಿದ್ಮೇಲೆ ಫುಲ್ ಕಲಸಿದ್ದು. ಈ ಥರ ಗಟ್ಟಿ ಕಲ್ಸ್ಕೊಬೇಕಿದ್ನ, ಆ ಬೆರಳನ್ನ ಹಿಂಗೆ ಹಾಕಿದ್ರು ಪ್ರೆಸ್ ಮಾಡಿದ್ರು ಒಳಗೆ ಈಸಿಯಾಗಿ ಹೋಗ್ಬಾರ್ದು. ಅಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತೀರಲ್ಲ, ಹಿಂಗಿಟ್ರು ಸ್ವಲ್ಪ ಪ್ರೆಷರ್ ಹಾಕಬೇಕು ನೋಡಿ, ಪ್ರೆಷರ್ ಹಾಕಿದ್ರೆ ಅಷ್ಟೇ ಅದು ಒಳಗೆ ಹೋಗೋ ಥರ. ಸೊ ಇದನ್ನ ನೀವು ಒಂದು ಬಾಕ್ಸ್ ಒಳಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು, ಗಾಳಿ ಏನೂ ಹೋಗ್ದಂಗೆ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಮುಗೀತು. ಡ್ರೈ ಆಗಕ್ಕೆ ಮಾತ್ರ ಬಿಡಬೇಡಿ. ಇದನ್ನ ಆದಷ್ಟು ಗಟ್ಟಿ ಕಲಿಸ್ಕೊಳ್ಳಿ, ಯಾಕಂದರೆ ಬೆಳಗ್ಗೆ ಅಷ್ಟರಲ್ಲಿ ಇದು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿರುತ್ತೆ. ಆಮೇಲೆ ಈ ಹಪ್ಪಳ ಗಟ್ಟಿಗಿದ್ರೇ
ನೆಕ್ಸ್ಟ್ ಡೇ ಮಾಡೋಕ್ಕಾಗೋದು. ಅಂದರೆ ಹಪ್ಳದಿಟ್ಟು ನೀವೆಷ್ಟು ಗಟ್ಟಿಗೆ ಕಲಿಸ್ಕೊತಿರೋ ಅಷ್ಟು ನಿಮಗೇನೆ ಅಡ್ವಾಂಟೇಜ್, ಅದು ಮಾಡೋಕ್ಕೆ ಅಷ್ಟೇ ಇದಾಗುತ್ತೆ. ಸೊ ನೆಕ್ಸ್ಟ್ ಡೇ ತಗೊಂಡು ಈ ಥರ ನೀಟಾಗಿ ಜಜ್ಕೋಬೇಕು. ಅಂದರೆ ನಿಮಗೆ ಒಳಕಲ್ಲಲ್ಲೇ ಜಜ್ಕೋಬೇಕು ಅಂತೇನಿಲ್ಲ. ನಾವು ಇದರಲ್ಲಿ ಟ್ರೈ ಮಾಡಿದ್ವಿ ಎಣ್ಣೆ ಹಾಕೊಂಡು, ಬಟ್ ನಮಗೂ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ಆಗೆಲ್ಲ ಏನು ಮಾಡೋರು, ಒನಕೆ ಬರೋದು, ಒನಕೆ ತಗೊಂಡು ಕುಟ್ತಿದ್ರಂತೆ. ಸೊ ಈಗೆಲ್ಲ ಒನಕೆ ಎಲ್ಲಿ ಸಿಗುತ್ತೆ, ಒನಕೆ ಸಿಗಲ್ವಲ್ಲ. ಸೊ ಅದಕ್ಕೇನೆ ಈ ಗುಂಡ್ ಕಲ್ಲಲ್ಲಿ ಈಗ ಇದು ಮಾಡ್ತಾ ಇದ್ದಾರೆ. ಅಥವಾ ಇನ್ನೊಂದು ಚಿಕ್ಕ ಕಲ್ಲು ಬರುತ್ತೆ, ಅಲ್ಲಿ ಚಿಕ್ಕ ಕಲ್ಲಿದೆ ಅಲ್ಲಿ ಸೈಡಲ್ಲಿ ಇದೆಯಲ್ಲ, ಸೊ ಅದರಲ್ಲಿ ಕುಟ್ಕೊಂಡ್ವಿ. ಸೊ ನೀವು ಅಷ್ಟೇ, ನಿಮ್ಗೆ ಯಾವುದು ಸಿಗುತ್ತೋ ಆ ಥರ ಕಲ್ಲು ಅಥವಾ ಗುಂಡ್ ಕಲ್ಲು ಈ ಥರ ಯಾವ್ದಿದೆಯೋ ಅದರಲ್ಲಿ ನೀಟಾಗಿ ಅದನ್ನ ಕುಟ್ಕೋಬೇಕು. ಅದು ಸ್ವಲ್ಪ ಸಾಫ್ಟ್ ಆಗೋ ಥರ, ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಕುಟ್ಕೊಂಡು ನೀವು ಆಗ್ಲೇನೆ ರೌಂಡ್ ರೌಂಡ್ ಮಾಡ್ಕೊಂಡು, ಅಂದ್ರೆ ಆ ಹಿಟ್ಟನ್ನ ನೀವು ಹಪ್ಳ ಒತ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ಡ್ರೈ ಆಗುತ್ತೆ ಈ ಹಪ್ಳ. ಸೊ ಈಗ ಇಲ್ಲಿ ಕಟ್ ಮಾಡ್ತಿದಾರಲ್ಲ, ಇದನ್ನ ಕಟ್ ಮಾಡ್ಕೊಂಡು ಒಂದು ಕವರ್ ಒಳಗಡೆ ನೀಟಾಗಿ, ಅಥವಾ ಕವರು ಅಥವಾ ಬಾಕ್ಸು ಏನಿದೆ ಅದ್ರೊಳಗಡೆ ಮುಚ್ಚಿ ಇಟ್ಕೋಬೇಕು ರೌಂಡ್ ಮಾಡೋವರೆಗೂ. ಯಾಕಂದ್ರೆ ಸ್ವಲ್ಪ ಹೊತ್ತು ಬಿಟ್ರು ಇದು ಡ್ರೈ ಆಗೋಗುತ್ತೆ. ಸೊ ಇದನ್ನ ಒಬ್ರು ಕುಟ್ಕೊಂಡು ಈ ತರ ಕಟ್ ಮಾಡ್ಕೊಟ್ಟಂಗೆ ಇನ್ನೊಬ್ರು ರೌಂಡ್ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಅರ್ದು ಅರ್ದು ಹಾಕತರ. ಯಾಕಂದ್ರೆ ಅದು ಬೇಗ ಡ್ರೈ ಆಗೋದ್ರಿಂದ. ಸೊ ಈ ತರ ಮಾಡ್ಕೋತಾ ಇದ್ವಿ. ನೀವು ಒಬ್ರೇ ಇರೋದಾದ್ರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಆಮೇಲೆ ತುಂಬಾ ಎನರ್ಜಿ ಬೇಕು ಇದಕ್ಕೆ, ಕುಟ್ಟಕ್ಕಾಗ್ಲಿ ಅಥವಾ ಅರಿಯಕ್ಕೆ, ರೌಂಡ್ ಮಾಡಕ್ಕೆ, ಅದಕ್ಕೆಲ್ಲ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಾಗಿರೋದ್ರಿಂದ ಜಾಸ್ತಿ ಜನ ಇದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನೀವು ಒಬ್ರೋ ಇಬ್ರೋ ಇದ್ರೆ ಕಮ್ಮಿ ಕಮ್ಮಿನೇ ಮಾಡ್ಕೊಂಡು ಒಂದ್ 2-3 ಸತಿ ಮಾಡ್ಕೊಳ್ಳಿ. ಸೊ ಈಗ ಈ ಉಂಡೆ ಎಲ್ಲ ಆದ್ಮೇಲೆ ಅದನ್ನ ತಗೊಂಡು ಫಸ್ಟ್ ನಾವು ಪ್ರೆಸ್ಸಲ್ಲಿ ಪ್ರೆಸ್ ಮಾಡ್ಕೊತಾ ಇದೀವಿ. ಸೊ ದಟ್ ಈಸಿ ಆಗುತ್ತೆ ಅರಿಯಕ್ಕೆ ಅಂತ. ಅಂದ್ರೆ ಇದ್ರಲ್ಲೇ ಮಾಡ್ಕೋಬಹುದು ನಾವು, ಬರೀ ಇಷ್ಟನೇ. ಬಟ್ ಇದು ಸ್ವಲ್ಪ ದಪ್ಪ ಆಗುತ್ತೆ. ಇನ್ನು ಇದಕ್ಕಿಂತ ಇನ್ನೊಂದ್ ಚೂರ್ ತೆಳ್ಳಗಿದ್ರೆ, ಇನ್ ಒಂದ್ ರೌಂಡ್ ತೆಳ್ಳಗಿದ್ರೆ ಕರೆಕ್ಟ್ ಒಂದು ಹದಕ್ ಬರುತ್ತೆ. ಸೊ ಅದಕ್ಕೆ ಒಂದ್ಸತಿ ಪ್ರೆಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಅರಿಬೇಕು. ಸೊ ಇಲ್ಲಿ ನಾವು ಅರಿಯಕ್ಕೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೀಸ್ಕೊ ಬಂದಿದ್ರಲ್ಲ ಆ ಹಿಟ್ಟನ್ನ ಯೂಸ್ ಮಾಡ್ಕೋಬಹುದು. ಬಟ್ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿರೋದು. ಒಬ್ರೊಬ್ರು ಮೈದಾ ಎಲ್ಲ ಮಾಡ್ತಾರೆ, ಬಟ್ ಮೈದಾ ಅಷ್ಟು ಚೆನ್ನಾಗಿರಲ್ಲ, ಎಣ್ಣೆಗೆ ಹಾಕ್ದಾಗ ಅದೊಂಥರ ಆಗ್ಬಿಡುತ್ತೆ. ಸೊ ಅಕ್ಕಿ ಹಿಟ್ಟೆ ಬೆಸ್ಟು. ಅರ್ದಾದ್ಮೇಲೆ ಈ ತರ ಒಂದು ಕನ್ಸಿಸ್ಟೆನ್ಸಿ ಇರಲಿ. ಅಂದ್ರೆ ತುಂಬಾ ದಪ್ಪನೂ ಬೇಡ, ತುಂಬಾ ಸಣ್ಣನೂ ಬೇಡ. ಆಮೇಲೆ ಶೇಪು ಅಷ್ಟೇ ಮೀಡಿಯಂ, ಅಷ್ಟು ಶೇಪ್ ಇದ್ರೆ ಸಾಕು. ಸೊ ಈ ತರ ಮಾಡ್ಕೊಂಡು ಇಟ್ಕೊಂಡು ಇದನ್ನ ಫಸ್ಟ್ ಒಂದು 4-5 ಅವರ್ಸ್ ಒಂದ್ ಸ್ವಲ್ಪ ಹೊತ್ತು ನೆರಳಿಗೆ ಒಣಗಾಕ್ಬಿಡಿ. ಆಮೇಲೆ ಬಿಸಿಲಿಗೆ ಹಾಕಿ. ಸೊ ಇಲ್ಲಿ ನಾವು ಎಲ್ಲಾರು ಕುತ್ಕೊಂಡು ಮಾತಾಡ್ಕೊಂಡು ಐ ಥಿಂಕ್ ಈ ತರ ಹಪ್ಳ ಮಾಡೋವಾಗ ಇಂಥ ಟೈಮಲ್ಲಿ ಅನ್ಸುತ್ತೆ ಆ ಗಾಸಿಪಿಂಗ್ ಒಂದು ಏರಿಯಾ ತರ ಅಂತಾರಲ್ಲ, ಆ ತರ. ಅಂದ್ರೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಒಂಥರ ಚಂದ ಅಲ್ಲ. ನಿಮ್ಗೆ ಯಾರಿಗೆ ನೆನಪಿದೆ ನೀವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ, ಸಮ್ಮರ್ ಡೇಸ್ ಅಲ್ಲಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಸೇರ್ಕೊಂಡು, ಕಸಿನ್ಸ್ ಎಲ್ಲ ಸೇರ್ಕೊಂಡು ಹಪ್ಳ ಮಾಡೋ ಮೆಮೊರೀಸ್ ಯಾರ್ಯಾರಿಗಿದೆ, ಅಥವಾ ಅಮ್ಮ ಮನೇಲೇನೆ ನೀವು ಜಾಸ್ತಿ ಜನ ಎಲ್ಲ ಸೇರ್ಕೊಂಡು ಹಪ್ಳ ಮಾಡೋ ಮೆಮೊರೀಸ್ ಯಾರ್ಯಾರಿಗಿದೆ ಕಮೆಂಟ್ ಮಾಡಿ. ಸೊ ನಾವು ತಗೊಂಡಿದ್ದ ಹಿಟ್ಟಲ್ಲಿ, ಅಂದ್ರೆ ಈ ಕ್ವಾಂಟಿಟಿಯಲ್ಲಿ ನಮಗೆ 550 ಹಪ್ಳಗಳಾಯ್ತು. ಈಗ ನಾವು ನೆರಳಲ್ಲಿ ಹಾಕಿದ್ವಿ, ಅದಾದ್ಮೇಲೆ ಬಿಸಿಲಿಗೆ ಹಾಕಿದ್ವಿ. ಇದನ್ನ ಒಂದು 2-3 ಡೇಸ್ ಒಣಗಿಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಇದು ಮಾಡಕ್ ಹೋಗ್ಬೇಡಿ, ಒಣಗ್ಸಕ್ ಹೋಗ್ಬೇಡಿ. ಅಷ್ಟು ಒಣಗಿದ್ರೆ ಸಾಕು. ಅದಾದ್ಮೇಲೆ ಎತ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಹಾಗಾದ್ಮೇಲೆ ನಾವು ಇಲ್ಲಿ ಸುಡ್ಕೊಂತಾ ಇದ್ದೀವಿ ತಿನ್ನಕ್ಕೆ ಅಂತ, ಹಂಗೆ ನಿಮ್ಗೂ ತೋರ್ಸಕ್ಕೆ ಅಂತ. ಇದನ್ನ ಸುಡ್ಬೇಕಾದ್ರೂ ಅಷ್ಟೇ ಒಂದ್ 2 ಸತಿ ಎಣ್ಣೆಗೆ ಹಿಂಗಾಕ್ ತೆಗೆದ್ಬಿಡಿ. ಜಾಸ್ತಿ ಹಾಕಿದ್ರೆ ಅದೊಂಥರ ಸೀದೋದಂಗ್ ಆಗ್ಬಿಡುತ್ತೆ. ಸೊ ಹಪ್ಳದಲ್ಲಿ ಈ ಬಬಲ್ಸ್ ತರ ಬಂದಿದೆಯಲ್ಲ ಮೇಲೆ, ಆ ಥರ ಬಂದರೆ ಅದು ತುಂಬ ಟೇಸ್ಟಿಯಾಗಿದೆ ಅಂತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಹುರುಳಿಕಾಳು ಹಪ್ಳದು ವ್ಲಾಗ್. ಸೊ ಹಿಯರ್ ಇಟ್ ಈಸ್. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಹಂಗೆ ಎಲ್ರಿಗೂ ಕೊಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಕೇಳೋಣ. ಫಸ್ಟ್ ನಾನು ಇದನ್ನು ಟೇಸ್ಟ್ ಮಾಡಿಬಿಡ್ತೀನಿ. ಚೆನ್ನಾಗಿದೆ. ಸೊ ಉಪ್ಪು ಹುಳಿ ಎಲ್ಲ ಹುಳಿ ಥರ ಏನಿಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಕ್ರಿಸ್ಪಿ, ನೀವೇ ನೋಡಿದ್ರಲ್ಲ, ಫುಲ್ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ ಅಮ್ಮ. ಸೂಪರ್ ಆಗೈತೆ.
ಚೆನ್ನಾಗಿದೆಯಾ? ಮಾಡಿ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಹೇಳಿ. ಖಾರ ಎಲ್ಲ ಕರೆಕ್ಟಾಗಿದೆಯಾ? ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆಯಾ? ಉಪ್ಪು ಎಲ್ಲ ತುಂಬಾ ಚೆನ್ನಾಗಿದೆ. ಮಳೆ ಬರ್ತಾ ಇರಬೇಕು, ಬಿಸಿ ಕಾಫಿ ಇಟ್ಕೊಂಡಿರ್ಬೇಕು, ಈ ಹಪ್ಪಳ ತಿಂತಾ ಇರಬೇಕು. ಮಜಾ. ಎಲ್ಲ ಹಪ್ಪಳ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಇದಾಗಿತ್ತು ಹುರುಳಿಕಾಳು ಹಪ್ಪಳದ ಬ್ಲಾಗ್. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಈ ಹಳ್ಳಿ ಸ್ಟೈಲೆಲ್ಲ ಮಾಡ್ತಾರಲ್ಲ, ಮಸ್ಟ್ ಟ್ರೈ. ಸಮ್ಮರೆಲ್ಲ ಬಂತು ಅಂದರೆ ಇದನ್ನು ಒಂದು ಸತಿ ಮಾಡಿಟ್ಕೊಬಿಟ್ರೆ 1 ಇಯರ್ವರೆಗೂ ಆರಾಮಾಗಿ ಮಳೆ ಬರ್ತಿದ್ದಾಗೆಲ್ಲ ತಿನ್ನೋಕ್ಕೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಡೂ ಟ್ರೈ ದಿಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಿಮ್ಮ ಕಸಿನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿ ಎಲ್ಲರ ಜೊತೆ ಶೇರ್ ಮಾಡಿ, ಕರೀರಿ ಅವ್ರನ್ನೂ, ಬನ್ನಿ ಹಪ್ಪಳ ಮಾಡೋಣ ಅಂತ. ಹಪ್ಪಳ ಮಾಡಿಕೊಂಡು ತಿನ್ನಿ. Thank you for watching. Bye-bye.